टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಲೆನಾಡಿನಲ್ಲಿ ಅಬ್ಬರ, ಕರಾವಳಿಯಲ್ಲಿ ಅವಾಂತರ, ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಭೀತಿ. ಹುಚ್ಚೆದ್ದು ಸುರಿತಾ ಇರುವಂತಹ ಮಳೆಗೆ ನದಿಗಳು ಉಕ್ಕಿ ಹರಿತಿದೆ. ಹೊಲ ಗದ್ದೆ, ಸೇತುವೆ, ರಸ್ತೆ ಅಷ್ಟೇ ಯಾಕೆ ದೇಗುಲಗಳು ಕೂಡ ನದಿಯ ಒಡಲು ಸೇರಿವೆ. ಇಂದು ಮಳೆ ಆರ್ಭಟ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದೇಗುಲಗಳನ್ನ ಮುಳುಗಿಸಿ ಮುನ್ನುಗ್ತಿರೋ ಕಪಿಲಾ, ಕೃಷ್ಣೆ, ಸೇತುವೆಯನ್ನೇ ನುಂಗಿ ಹಾಕಿರೋ ತುಂಗಭದ್ರ. ರಾಜ್ಯದಲ್ಲಿ ಮೋಡ ಮುಸುಕಿದ ವಾತಾವರಣವಿದೆ. ವರುಣ ಅಷ್ಟಾಗಿ ಅಬ್ಬರಿಸ್ತಿಲ್ಲ. ಆದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಸುರಿತಿರೋ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ನದಿಗಳು ತುಂಬಿ ಹರಿತಿವೆ. ಇತ ವಯನಾಡು ಮತ್ತು ಕಾವೇರಿ ಕಣಿವೆ ಪ್ರದೇಶದಲ್ಲಿ ಸುರಿತಿರೋ ಮಳೆಯಿಂದಾಗಿ ಕಾವೇರಿ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಪರಶುರಾಮ ದೇಗುಲ 16 ಕಾಲು ಮಂಟಪ ಮುಳುಗಡೆ. ಕೇರಳ ಹಾಗೂ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ಕಪಿಲಾ ನದಿ ಕೂಡ ಉಕ್ಕಿ ಹರಿತಿದೆ. ಮೈಸೂರು ಜಿಲ್ಲೆ ನಂಜನಗೂಡು ಬಳಿ ಸ್ನಾನಘಟ್ಟ, ಪರಶುರಾಮ ದೇಗುಲ, 16 ಕಾಲು ಮಂಟಪಗಳು ಮುಳುಗಡೆಯಾಗಿವೆ. ಪಂಚಗಂಗಾ, ಕೃಷ್ಣ ಅಬ್ಬರ ಹೆಚ್ಚಳ, 50 ಸೇತುವೆಗಳು ಸ್ವಾಹ. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ಪಂಚಗಂಗಾ ನದಿ ಉಕ್ಕಿ ಹರಿತಿದೆ. 50 ಸೇತುವೆಗಳು ಮುಳುಗಡೆಯಾಗಿದ್ದು ಕೊಲ್ಲಾಪುರದ ಶಿರೋಳ ಭಾಗಕ್ಕೆ ನೀರು ನುಗ್ಗಿದೆ. ಇನ್ನು ಕೃಷ್ಣಾ ನದಿಯಲ್ಲೂ ನೀರು ಹೆಚ್ಚಾಗಿದ್ದು ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ದತ್ತ ದೇಗುಲ ಮುಳುಗಡೆಯಾಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ತುಂಗಭದ್ರಾ ಡ್ಯಾಂಗೆ ಒಳಹರಿವು ಹೆಚ್ಚಾಗಿದೆ. 1 ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಕಂಪ್ಲಿ ಗಂಗಾವತಿ ಸಂಪರ್ಕಿಸೋ ಸೇತುವೆ ಮುಳುಗಡೆಯಾಗಿದೆ. ಇನ್ನು ಶಿವಮೊಗ್ಗ, ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ತುಂಗಭದ್ರಾ ನದಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿತಾ ಇದೆ. ದಾವಣಗೆರೆ ಜಿಲ್ಲೆ ಹರಿಹರ ಬಳಿ ಅಪಾಯದ ಮಟ್ಟ ಮೀರಿರೋ ನದಿ ಇಟ್ಟಿಗೆ ಭಟ್ಟಿಗಳಿಗೂ ಹೋಗಿದೆ. ಹರಿಹರ ಬಳಿ ಮೈದುಂಬಿ ಹರಿತಿದೆ. ನಾವೀಗ ಹರಿಹರದ ಏನು ತುಂಗಭದ್ರಾ ನದಿ ದಡದಲ್ಲಿ ಇದ್ದೀವಿ. ರಾಘವೇಂದ್ರ ಸ್ವಾಮಿ ಮಠದ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇದು ಐತಿಹಾಸಿಕ ಬ್ರಿಡ್ಜು, ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣ ಆದಂಥ ಬ್ರಿಡ್ಜು. ಈ ನದಿಗೆ ಇತ್ತೀಚೆಗೆ ಏನೋ ಮಲೆನಾಡಿನಲ್ಲಿ ಭಾರಿ ಮಳೆಯಾದ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ಜಲರಾಶಿ ಹರಿದು ಬರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಒಂದು ರೀತಿಯಾದಂಥ ಒಂದು ಏನು ವಿಶಿಷ್ಟವಾದಂಥ ಕ್ಷಣ ಅನ್ಬೋದು. ಬ್ಯೂರೋ ರಿಪೋರ್ಟ್, TV9.